ಮಕ್ಕಳೇ, ನಾನು ಈಗ ಒಂದು ಕಥೆಯನ್ನು ಹೇಳುತ್ತೇನೆ ಕೇಳಿ. ಒಂದು ಊರಿನಲ್ಲಿ ನಾರಾಯಣನೆಂಬವನು ಹೊಸದಾಗಿ ಮದುವೆ ಮಾಡಿಕೊಂಡು ತನ್ನ ಹೆಂಡತಿ ರುಕ್ಮಿಣಿಯೊಂದಿಗೆ ಹೊಸ ಬಿಡಾರದಲ್ಲಿ ಸಂಸಾರ ಹೂಡಿದನು. ಆತ ಮನೆಗೆ ಬೇಕಾದ ಸಾಮಾನುಗಳನ್ನು ಒಂದೊಂದಾಗಿ ತಂದು ಹಾಕಿದನು. ನಾರಾಯಣನ ಅತ್ತೆ ಅಲ್ಲಿಗೆ ಬರುವಳೆಂದು ಕಾಗದ ಬಂದಿತು. ಆಕೆಯ ಜೊತೆಯಲ್ಲಿ ಇನ್ನೊಬ್ಬಳು ಮಗಳು ಅಲ್ಲಿಗೆ ಬರುತ್ತಾಳಂತ ತಿಳಿಯಿತು. ಕಾಗದ ಓದಿ ನಾರಾಯಣನ ಮುಖ ಬಿಳಿಚಿಕೊಂಡಿತು. 2 ವಾರ ಮುಗಿಯಿತೋ ಇಲ್ಲವೋ, ಅಷ್ಟರೊಳಗೆ ನಿನ್ನನ್ನು ಕುರಿತು ಅತ್ತೆಯವರಿಗೆ ಚಿಂತೆ ಬಂತೆಂದು ಕಾಣುತ್ತೆ ಎಂದನು. ಹೆಂಡತಿಗೆ ಕಾಗದವನ್ನು ಕೊಟ್ಟನು. ರುಕ್ಮಿಣಿ ಕಾಗದ ಓದಿ, ಅರೆ, ನಾಳೆನೇ ಬರುತ್ತಾರೆ. ನನ್ನ ನೋಡುವ ಚಿಂತೆಯೇನೂ ಅಲ್ಲ, ಅಮ್ಮನ ಆರೋಗ್ಯ ಚೆನ್ನಾಗಿಲ್ಲಂತೆ. ವಾತಾವರಣ ಬದಲಾವಣೆಗೂ ನಗರದಲ್ಲಿ ವೈದ್ಯ ಚಿಕಿತ್ಸೆ ಮಾಡಿಸಿಕೊಳ್ಳಲಿಕ್ಕೆ ಬರುವುದು ಅಂತ ಬರೆದಿದ್ದಾರೆ. ಹಾಗೆಯೇ ನನ್ನ ತಂಗಿಗೆ ನಗರದಲ್ಲಿ ಒಳ್ಳೆಯ ಸಂಬಂಧ ಸುಲಭದಲ್ಲಿ ಕುದುರುತ್ತದೆಂಬ ಅಪ್ಪನ ಆಸೆಯೇ ಎಂದಳು. ನಾರಾಯಣನಿಗೆ ಬರುವ ಸಂಬಳ 4 ಮಂದಿಗಳ ಹೊಟ್ಟೆಗೂ ಔಷಧಕ್ಕೂ ಸಾಕಾಗುವಷ್ಟು ಇರಲಿಲ್ಲ. ಆದರೆ ಬಿಡಬಾರದವನಾದುದರಿಂದ ಏನೂ ಹೇಳದೆ ಸುಮ್ಮನಿದ್ದು ಬಿಟ್ಟನು. ಅಂದುಕೊಂಡ ಹಾಗೆ ಮರುದಿನ ರುಕ್ಮಿಣಿಯ ತಾಯಿ ನಾರಾಯಣನ ಮನೆಯ ಮುಂದೆ ಗಾಡಿಯಿಂದಿಳಿದಳು. ಗಂಟು ಹಿಡಿದುಕೊಂಡು ಮಗಳು ಕೆಳಗಿಳಿದಳು. ಅತ್ತೆ ಆಯಾಸಪಡುತ್ತ ಒಳಗೆ ಬಂದು ಒರಗಿ ಕುಳಿತು ರುಕ್ಮಿಣಿ ತಂದು ಕೊಟ್ಟ 1 ಲೋಟ ಹಾಲನ್ನು ಕುಡಿದು, ಅಮ್ಮ, ಈ ನಿತ್ರಾಣದಿಂದಲೇ ಯಾವುದೋ ಒಂದು ದಿನ ಗೊಟಕನ್ನುತ್ತೇನೆ. ಅಷ್ಟರೊಳಗೆ ನಿನ್ನ ತಂಗಿಗೆ ಒಂದು ಮದುವೆ ಆಗಿ ಹೋದರೆ ಕೃಷ್ಣ ರಾಮ ಎನ್ನುತ್ತ ಕಾಲಕ್ಷೇಪ ಮಾಡೇನು. ಗಂಡು ಮಗಂದಿರಿಲ್ಲದ ನಮಗೆ ಅಳಿಯನೇ ಮಗ. ಅದಕ್ಕೆ ಈ ಹುಡುಗಿಯ ಮದುವೆ ಬಾಧ್ಯತೆ, ನನ್ನ ವೈದ್ಯದ ಬಾಧ್ಯತೆ ನಿಮ್ಮ ಮೇಲೆ ಹಾಕಿದ್ದಾರೆ ನಿಮ್ಮಪ್ಪ ಎಂದು ತನ್ನ ಕಷ್ಟ ಸುಖಗಳನ್ನು ಹೇಳಿಕೊಂಡಳು. ಅವರ ಮಗಳ ಮದುವೆಯ ಬಾಧ್ಯತೆಯನ್ನು ತನ್ನ ಮೇಲೆ ಹಾಕಿರುವರೆಂಬ ಮಾತು ಕೇಳಿ ದೊಡ್ಡ ಬಂಡೆಗಲ್ಲು ಹೇರಿದ ಹಾಗೆ ಅನಿಸಿತು ನಾರಾಯಣನಿಗೆ. ಆದರೂ ಮೇಲು ನೋಟಕ್ಕೆ ನಗುವ ಹಾಗೆ ಹಲ್ಲು ತೋರಿಸುತ್ತಾ, ಇನ್ಯಾಯ ತಾನೇ ಅತ್ತೆ, ಆ ಬಾಧ್ಯತೆಗಳನ್ನು ಪ್ರತ್ಯೇಕ ಹಾಕಬೇಕೇ? ಅದು ನನ್ನ ಕರ್ತವ್ಯವೇ ಅಂದುಕೊಳ್ಳುತ್ತೇನೆ ಎಂದನು. ನೋಡಿದೆಯ ಅಮ್ಮ, ನಾನು ಹೇಳಲಿಲ್ಲವೇ ಭಾವನ ಮನಸ್ಸು ಬಂಗಾರ ಅಂತ ಎಂದು ಹೇಳುತ್ತಾ ರುಕ್ಮಿಣಿಯ ತಂಗಿ ಹೊಸ ಮಂಚದ ಮೇಲೆ ದೊಪ್ಪೆಂದು ಕುಳಿತಳು. ಮಂಚದ ಕಾಲುಗಳು ಗೋಡೆಯ ಅಂಚಿಗೆ ತಾಗಿ ವಾರೆಯಾಗಿದ್ದುದರಿಂದ, ಅವಳದು ಸ್ವಲ್ಪ ಸ್ಥೂಲ ಶರೀರವಾದುದರಿಂದ ಮಂಚದ ಕಾಲುಗಳು ನೆಲಕ್ಕೆ ಜಾರಿ ಲಟಕ್ಕನೆ ಮುರಿದು ಹೋಯಿತು. ಹೊಸ ಮಂಚದ ಗತಿ ಫಕ್ಕನೆ ಹಾಗಾದುದನ್ನು ನೋಡಿ ನಾರಾಯಣನಿಗೆ ಮೈಜುಮುಗುಟ್ಟಿತು. 1 ವಾರ ದಿನಗಳು ಹಾಗೂ ಹೀಗೂ ಉರುಳಿದರೂ ಅತ್ತೆಯ ರೋಗವೇನೆಂಬುದು ನಾರಾಯಣನಿಗೆ ಗೊತ್ತಾಗಲಿಲ್ಲ. ಆಕೆಯ ಜೀರ್ಣಶಕ್ತಿ ಚೆನ್ನಾಗಿದೆ. ತಿನ್ನುಣ್ಣುವುದರಲ್ಲೇನೂ ಕಡಿಮೆಯಿಲ್ಲ. ಆದರೂ ಉಪವಾಸವಿರುವ ಹಾಗೆ ತಿನ್ನುತ್ತಾ ಬಾಯಿ ರುಚಿ ಕೆಟ್ಟ ಹಾಗೆ ಸಂಕಟದ ರಾಗ ಆಗಾಗ ಎಬ್ಬಿಸುತ್ತಾಳೆ. ಆ ಮನೆ ನಗರದ ಮಧ್ಯದಲ್ಲಿರುವುದರಿಂದ ಅತ್ತೆಗೆ ನೆರೆಹೊರೆಯವರೊಂದಿಗೆ ಹರಟೆಯಿಂದಲೇ ಹೊತ್ತು ಕಳೆಯಲು ಬಲು ಖುಷಿ. 1 ತಿಂಗಳು ಕಳೆಯುವಷ್ಟರಲ್ಲಿ ನಾರಾಯಣನು ಅಲ್ಲಿ ಇಲ್ಲಿ ಸಾಲ ಮಾಡಬೇಕಾಗಿ ಬಂತು. ಅದನ ಮುಖದ ಕಳೆ ಎಂದೋ ಹೋಗಿತ್ತು. ಒಂದು ದಿನ ಅವನ ಸಹೋದ್ಯೋಗಿ ಭದ್ರಣ್ಣ ಅವನನ್ನು ನೋಡಿ, ನೋಡಪ್ಪ ನಾರಾಯಣ, ನೀನು ಇನ್ನೂ ಚಿಕ್ಕವನಾದುದರಿಂದ ನಿನ್ನ ಒಳಿತಿಗಾಗಿ ಹೇಳುತ್ತೇನೆ. ದುರಭ್ಯಾಸಗಳು ಮನುಷ್ಯನನ್ನು ಪತನದ ದಾರಿಗೆ ಒಯ್ಯುತ್ತವೆ ಎಂದನು. ದುರಭ್ಯಾಸವೇ? ನನಗೋ ಯಾರು ಹೇಳಿದರು ನಿನಗೆ ಎಂದು ಕೇಳಿದನು ನಾರಾಯಣ. ನಿನ್ನ ಸಾಲಗಳೇ ಹೇಳುತ್ತವೆ ಎಂದ ಭದ್ರಣ್ಣ. ನಾರಾಯಣನು ತನ್ನ ಪ್ರಸ್ತುತ ಪರಿಸ್ಥಿತಿಯನ್ನು ಕುರಿತು ಭದ್ರಣ್ಣನೊಂದಿಗೆ ಹೇಳಿದನು. ಅದನ್ನೆಲ್ಲ ಕೇಳಿ ಭದ್ರಣ್ಣ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ, ಊರಿಗೆ ದೂರವಾಗಿ ಯಾರೂ ಬಾಡಿಗೆಗೆ ಬಾರದಿರುವ ನಮ್ಮ ಅಜ್ಜನ ಮನೆ ಸೇರಿಕೋ, ನಾನು ಏರ್ಪಾಡು ಮಾಡುತ್ತೇನೆ ಎಂದು ಹೇಳಿ ಅದರಿಂದಾಗುವ ಲಾಭದ ಕುರಿತು ಹೇಳಿದನು. ಮಾರನೇ ದಿನ ನಾರಾಯಣನು ಮನೆಯ ಯಜಮಾನನು ಮನೆಯನ್ನು ಖಾಲಿ ಮಾಡಲು ಹೇಳಿದ್ದಾನೆಂದು ಹೇಳಿ ಭದ್ರಣ್ಣನ ಅಜ್ಜನ ಮನೆಗೆ ಎಲ್ಲಾ ಸಾಮಾನುಗಳನ್ನು ಸಾಗಿಸಿ ಬಿಟ್ಟನು. ನಾರಾಯಣನ ಸಂಸಾರ ಅಲ್ಲಿ ಸೇರಿ ಹೊಗೆ ಎಬ್ಬಿಸತೊಡಗಿತು. ಆ ಮನೆಯಲ್ಲಿ ಬಾವಿ ಇರಲಿಲ್ಲ. ಸ್ವಲ್ಪ ದೂರದ ಬಾವಿಯಿಂದ ನೀರು ತಂದುಕೊಳ್ಳಬೇಕಾಗಿತ್ತು. ನೆರೆಹೊರೆಗಳಾವುದೂ ಇಲ್ಲದ್ದರಿಂದ ಹರಟೆ ಹೊಡೆಯಲು ಯಾರೂ ಇಲ್ಲದೆ ನಾರಾಯಣನ ಅತ್ತೆಗೆ ಹುಚ್ಚು ಹಿಡಿಯುವ ಹಾಗಾಯಿತು. ಕೇಳುವವರಿಲ್ಲದ ಈ ಕಾಡಿನಲ್ಲಿ ಹೇಗೆ ಇರುವುದಮ್ಮ ಎಂದು ಗೋಗರೆಯ ತೊಡಗಿದಳು ಮಗಳು. ರುಕ್ಮಿಣಿ ತಾಯಿ ತಂಗಿಯಿಂದಲೂ ಅದು ಇದು ಕೆಲಸ ಮಾಡಿಸಲಿಕ್ಕೂ ತೊಡಗಿದಳು. ನಾರಾಯಣನು ಭದ್ರಣ್ಣನನ್ನು ನೋಡಿ, ನಿನ್ನ ಉಪಾಯವೂ ಚೆನ್ನಾಗಿದೆ, ಮನೆಯ ಖರ್ಚು ಕಡಿಮೆಯಾಗಿದೆ ಎಂದು ಮೆಚ್ಚು ನುಡಿದನು. ಆಗಲೇ ಹೋಗಲಿಕ್ಕೇನಾಗಿದೆ? ನೋಡು, ಇವತ್ತು ಸಂಜೆಗೆ ನಿನ್ನ ಮನೆಗೆ ಬರುತ್ತೇನೆ, ನನ್ನನ್ನು ವೈದ್ಯನೆಂದು ಹೇಳು ಎಂದನು ಭದ್ರಣ್ಣ. ಆ ದಿನ ಸಾಯಂಕಾಲ ನಾರಾಯಣನು ಭದ್ರಣ್ಣನನ್ನು ಮನೆಗೆ ಕರೆದುಕೊಂಡು ಹೋದನು. ಭದ್ರಣ್ಣ ವೈದ್ಯನ ಹಾಗೆ ಅತ್ತೆಯ ಕೈಕಾಲು, ಕಣ್ಣು, ನಾಲಗೆ ಮುಂತಾದುವನ್ನು ಪರೀಕ್ಷಿಸುವ ಹಾಗೆ ನಟಿಸಿ, ಇದು ನಿಮ್ಮಂಥವರಿಗೆ ಬರತಕ್ಕ ರೋಗವಲ್ಲಮ್ಮ, ಒಂದು ನರ ಪೂರ್ತಿ ಸ್ತಬ್ಧವಾಗಿ ಹೋಗಿದೆ. ಹಾಗೆಂದು ಹೆದರಬೇಕಾಗಿ ಏನೂ ಇಲ್ಲ. ಇದಕ್ಕೆ ಔಷಧವೇನೂ ಇಲ್ಲ. ಈಗಲೇ ಜಾಗೃತಿಯಾಗಿರಬೇಕಾದ್ದು ಮುಖ್ಯ. ಉಪ್ಪು ಖಾರ ಮುಟ್ಟಬಾರದು.
ಬರೀ ಸೊಪ್ಪಿನ ಪಲ್ಯದೊಂದಿಗೆ ಮುಷ್ಟಿ ಅಂದರೆ ಒಂದೇ ಮುಷ್ಟಿ ಅನ್ನವನ್ನು ಕಲಸಿ ದಿನ 2 ಹೊತ್ತು ಮಾತ್ರ ತೆಗೆದುಕೊಳ್ಳಿ. ಹೀಗೆ 3 ತಿಂಗಳು ಇರಬೇಕು. ಇದರಲ್ಲಿ ತಪ್ಪಿದರೆ ಮತ್ತೆ ಪ್ರಾಣಕ್ಕೆ ಮುಪ್ಪು ಹೊರತು ಔಷಧ ಏನೂ ಇಲ್ಲ ಎಂದನು. ಈ ಮಾತನ್ನು ಕೇಳಿದ ಕೂಡಲೇ ನಾರಾಯಣನ ಅತ್ತೆ ನಿಜಕ್ಕೂ ನೀರಸಲಾಗಿ ನಿಸ್ತೇಜಳಾದಳು. ಆಮೇಲೆ ಭದ್ರಣ್ಣ ರುಕ್ಮಿಣಿಯ ತಂಗಿಯನ್ನು ನೋಡಿ, ನೋಡಮ್ಮ, ಈ ವಯಸ್ಸಿನಲ್ಲಿಯೇ ಇಂತಹ ಶರೀರ ಭಾರ ಒಳ್ಳೆಯದಲ್ಲ. ಇದರಿಂದ ಹೃದಯ ಸ್ತಂಭನ ಸಂಭವಿಸುವ ಭಯವಿದೆ. ದಿನ ನೀನು 2 ಮೈಲಿನಷ್ಟು ಓಡಲು ಪಳಗಬೇಕು. 1 ತಿಂಗಳು ಅನ್ನವನ್ನು ಬಿಟ್ಟು ರೊಟ್ಟಿಯನ್ನು ಸಾರಿಗೆ ಮುಳುಗಿಸಿ ತಿನ್ನಲಿ. ಆಗ ಮೈ ಹದಕ್ಕೆ ಬರದಿದ್ದರೆ ಮತ್ತೆ ಕೇಳಿಯೇ ಎಂದು ಹೇಳಿ ಅನುಜ್ಞೆ ಪಡೆದು ಅಲ್ಲಿಂದ ಹೊರಟು ಹೋದನು. ಭದ್ರಣ್ಣನ ಚಿಕಿತ್ಸೆ 4-6 ದಿನ ಸಾಗಲು ರುಕ್ಮಿಣಿ ತಂಗಿ ತಾಯಿಯೊಂದಿಗೆ, ಅಮ್ಮ ಸಾಕು, ಊರಿಗೆ ಹೋಗಿಬಿಡೋಣ. ಇಲ್ಲೇ ಇದ್ದರೆ ಮದುವೆ ಆಗಲಿ ಹೋಗಲಿ ನನ್ನ ಪ್ರಾಣವಂತೂ ಹೋಗುವುಪು ಖಂಡಿತ ಎಂದು ಕಣ್ಣೀರು ತುಂಬಿಕೊಂಡಳು. ನನ್ನ ಸಂಗತಿ ಮಾತ್ರ ನಿನಗಿಂತ ಒಳ್ಳೆಯದಾಗಿದೆ ಎಂದುಕೊಂಡೆಯ ಎಂದು ಅತ್ತೆಯು ಕಣ್ಣೀರು ಒತ್ತಿಕೊಂಡಳು. ಆ ಮಾತುಗಳನ್ನು ಕೇಳುತ್ತಿದ್ದ ನಾರಾಯಣ, ಅದೇನು ಆಗಲೇ ಹೊರಟು ಹೋಗುವಿರಾ? ಮಾವಯ್ಯ ನನ್ನ ಮೇಲೆ ಹಾಕಿದ ಬಾಧ್ಯತೆಗಳ ಮಾತಿಗೆ ಏನು ಮಾಡೋಣ ಎಂದನು. ಅತ್ತೆ ಬೇಸರದಿಂದ, ನಿನಗೇನಾದರೂ ಬುದ್ಧಿ ಕೆಟ್ಟಿತೇನೋ? ಮಗಳ ಮದುವೆ, ಹೆಂಡತಿಯ ಚಿಕಿತ್ಸೆಯು ಮಾವಯ್ಯನದೇ ಭಾರ. ಆ ಬಾಧ್ಯತೆಗಳನ್ನು ನಿನಗೆ ಬದಲಾಯಿಸಿದರೆ ತಾಳಿಕೊಳ್ಳುವ ಮೂಢಾತ್ಮ ನೀನು ಎಂದು ಹೇಳಿ ಆಗಿಂದಾಗಲೇ ಬಾಡಿಗೆಗೆ ಗಾಡಿ ಹಿಡಿದು ತನ್ನ ಮಗಳ ಜೊತೆಯಲ್ಲಿ ತನ್ನ ಊರಿಗೆ ಹೊರಟು ಹೋದಳು. ಮರುದಿನವೇ ನಾರಾಯಣನು ತನಗೆಲ್ಲಾ ಸೌಕರ್ಯಗಳು ಕೂಡಿರುವ ತನ್ನ ಮೊದಲಿನ ಬಾಡಿಗೆಯ ಮನೆಗೆ ಹೋಗಿ ಸಂಸಾರ ಹೂಡಿದನು. ಭದ್ರಣ್ಣನ ಸಹಾಯಕ್ಕೆ ಮನದಲ್ಲಿಯೇ ಸಂತೋಷಪಟ್ಟನು.